ದುರಂತದ ಸುದ್ದಿ ಒಂದಿದೆ. ಆ ದಂಪತಿಗಳ ಸಂಸಾರ ಸುಖ ಸಂಸಾರವಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ಸ್ನೇಹಿತ ಅಂತ ಹೇಳ್ಕೊಂಡು ಮನೆಗೆ ಬಂದ ವ್ಯಕ್ತಿ ಆ ಸಂಸಾರಕ್ಕೆ ಹುಳಿ ಹಿಂಡಿದ್ದಾನೆ. ದೋಸ್ತ ಅಂತ ಹೇಳ್ಕೊಂಡು ಬಂದಂತಹ ವ್ಯಕ್ತಿ ಆ ಮನೆಯ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ. ಆಕೆಯ ಜೊತೆಗೆ ಸಲಿಗೆಯನ್ನು ಬೆಳೆಸಿದ್ದಾನೆ. ಇದರ ಪರಿಣಾಮ ಒಬ್ಬ ಕೊಲೆಯಾಗಿ ಮತ್ತೊಬ್ಬ ಆಸ್ಪತ್ರೆ ಸೇರಿದ್ದಾನೆ. ನೋಡಿ. ಸ್ನೇಹಿತನ ಪತ್ನಿ ಜೊತೆ ಅನೈತಿಕ ಸಂಬಂಧ ಶಂಕೆ, ಮನೆ ಬಳಿಯೇ ಕಾದು ಗೆಳೆಯನಿಗೆ ಚಾಕು ಇರಿದ ಪತಿ. ಈ ದೃಶ್ಯವನ್ನ ನೋಡಿ. ಕೈಯಲ್ಲಿ ಚಾಕು ಹಿಡಿದು ಪರಸ್ಪರ ಹೊಡೆದಾಡಿದ್ದಾರೆ. ಜಗಳದಲ್ಲಿ ಇಬ್ಬರಿಗೂ ಚಾಕು ಇರುತ್ತದ ಗಾಯಗಳಾಗಿದ್ದು ಬಿಡಿಸಿಕೊಳ್ಳೋಕ್ಕೂ ಆಗದಂತೆ ಒದ್ದಾಡ್ತಿದ್ದಾರೆ. ಈ ಗಲಾಟೆ ನೋಡಿದ ಜನರು ಹತ್ತಿರಕ್ಕೂ ಹೋಗದಂತೆ ಭಯಭೀತರಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇಂತಹದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ವರ್ತೂರು ಬಳಿಯ ಕೊಡತಿಯಲ್ಲಿ. ಕೆಜಿಎಫ್ ಮೂಲದ ಸತೀಶ್ ರೆಡ್ಡಿ ಎಂಬಾತ ಕಾರು ಚಾಲಕನಾಗಿದ್ದು ಪತ್ನಿ ಜೊತೆ ನೆಮ್ಮದಿ ಜೀವನ ಸಾಗಿಸ್ತಿದ್ದ. ಈ ನಡುವೆ ಚಿತ್ರದುರ್ಗ ಮೂಲದ ಕಿಶೋರ್ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದು ಆಕಸ್ಮಿಕವಾಗಿ ಸ್ನೇಹಿತನಾಗಿದ್ದ. ಆತ್ಮೀಯತೆ ಬೆಳೆದ ಬಳಿಕ ಆಗಾಗ ಕಿಶೋರ್ ವರ್ತೂರಿನ ಬಳಿಯಿದ್ದ ರೆಡ್ಡಿ ಮನೆಗೆ ಬಂದು ಹೋಗ್ತಿದ್ದಂತೆ. ಹೇಗಿರುವಾಗಲೇ ಸತೀಶ್ ರೆಡ್ಡಿ ಪತ್ನಿ ಜೊತೆಗೆ ಕಿಶೋರ್ ಸ್ನೇಹ ಬೆಳೆಸಿದ್ದಾನೆ. ಹಾಗೆ ಇಬ್ಬರ ನಡುವೆ ಸಲುಗೆ ಹೆಚ್ಚಾಗಿದೆ. ಇದರಿಂದ ಸಂಶಯ ಪಟ್ಟಿದ್ದ ಗಂಡ ಹೆಂಡತಿಯ ನಡುವೆ ಗಲಾಟೆ ಆಗಿದೆ. ಆದರೆ ಇದಕ್ಕೆ ಕೇರ್ ಮಾಡದ ಮಡದಿ ಗಂಡನನ್ನ ಬಿಟ್ಟು ಮಕ್ಕಳು ತಾಯಿ ಜೊತೆ ಬಂದು ಬಾಡಿಗೆ ಮನೆ ಮಾಡಿಕೊಂಡಿದ್ದಾಳೆ. ಸತೀಶ್ ರೆಡ್ಡಿ ಪತ್ನಿ ಬಾಡಿಗೆ ಮನೆ ಮಾಡಿಕೊಂಡ ಬಳಿಕ ಆಗಾಗ ಕಿಶೋರ್ ಕೂಡ ಬಂದು ಹೋಗ್ತಿದ್ದಂತೆ. ಸತೀಶ್ ರೆಡ್ಡಿ ಪತ್ನಿ ಮನೆ ಮಾಲೀಕರ ಬಳಿ ನನ್ನ ಸಹೋದರ ಅಂತ ಕೂಡ ಹೇಳ್ಕೊಂಡಿದ್ದಾಳೆ. ಈ ವಿಚಾರ ತಿಳಿದ ಗಂಡ ಸತೀಶ್ ರೆಡ್ಡಿ ನಿನ್ನೆ ಸಂಜೆ ಮೊದಲೇ ಪ್ಲಾನ್ ಮಾಡಿಕೊಂಡು ಚಾಕುವನ್ನ ತೆಗೆದುಕೊಂಡು ಬಂದು ಮನೆಯ ಹತ್ರ ಬಂದು ಕಾದು ಕುಳಿತಿದ್ದ. ಯಾವಾಗ ಕಿಶೋರ್ ಕಾಣಿಸಿದ್ನೋ ಆಗ ಗಲಾಟೆ ತೆಗೆದು ಹೊಟ್ಟೆಗೆ ಇರಿದಿದ್ದಾನೆ. ಈ ಗಲಾಟೆಯಲ್ಲಿ ಇಬ್ಬರು ಕೆಳಗೆ ಬಿದ್ದು ಪರಸ್ಪರ ಹೊಡೆದಾಡಿ ಚಾಕುವಿನಿಂದ ಇರ್ತಕೊಂಡಿದೆ. ಇದನ್ನ ನೋಡ್ತಿದ್ದ ಸ್ಥಳೀಯರು 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ವರ್ತೂರು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಕಿಶೋರ್ನನ್ನ ಸತೀಶ್ ರೆಡ್ಡಿ ಪತ್ನಿಯೇ ಸ್ಥಳೀಯರ ನೆರವಿನಿಂದ ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಒಬ್ಬರು ಚಾಕ ಹಾಕಿದ್ರು ಒಬ್ಬರಿಗೆ, ಆಮೇಲೆ ಹಾಸ್ಪಿಟಲ್ ಕಳಿಸ್ಕೊಟ್ವಿ. ನೈಟ್ ನ್ಯೂಸ್ ಬಂದಿದೆ ಅವರು ಸತ್ತೋದ್ರು ಅಂತ. ಏನಾಗಿದೆ ಅಂತ ವಿಷಯ ಗೊತ್ತಿಲ್ಲ, ಇನ್ನು ತಿಳ್ಕೊಬೇಕಷ್ಟೇ. ಇಬ್ರು ಮೂರು ಜನ ಎಲ್ಲ ತುಂಬ ಏಟ್ ಬಿದ್ದಿತ್ತು, ಫುಲ್ ಬ್ಲೀಡ್ ಆಗಿದೆ. ನೋಡಿ ಬಂದಿವಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಉಸಿರಾಡೋದು ಕಷ್ಟ ಇತ್ತು. ಸೊ ನೈಟು ತಿರೋರು. ಅವ್ರು KGF ಇಲ್ಲ ವೈಟ್ ಫೀಲ್ಡ್ ಅಂತ ಇದ್ರು. ಟೆನೆಂಟ್ ಅವ್ರು ಆ್ಯಕ್ಚುಲಿ ಸ್ವಂತ ಮನೆ ಅಲ್ಲ, ಬಾಡಿಗೆ ಇದ್ದವರು. ಅವನು ಅಕ್ಯೂಸ್ಡು ಇಲ್ಲಿ ಬಾಡಿಗೆ. ಸದ್ಯ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಿದೆ. ಆದರೆ ಪತ್ನಿಯ ತಪ್ಪು ಹೆಜ್ಜೆಯಿಂದ ಗಂಡ ಜೈಲು ಸೇರಿದ್ರೆ ಬಾಯ್ ಫ್ರೆಂಡ್ ಯಮನ ಪಾದ ಸೇರಿದ್ದಾನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.